ಧ್ಯಾನ ಎಂದರೆ ಪೂಜೆ ಅಲ್ಲ. ಧ್ಯಾನ ಎಂದರೆ ಪ್ರಾರ್ಥನೆ ಅಲ್ಲ. ಧ್ಯಾನ ಎಂದರೆ ಸ್ತೋತ್ರ ಅಲ್ಲ. ಧ್ಯಾನ ಎಂದರೆ ನಾಮಸ್ಮರಣೆ ಅಲ್ಲ. ಧ್ಯಾನ ಎಂದರೆ ಮಂತ್ರ ಜಪವಲ್ಲ. ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ. ಆನಾಪಾನ ಸತಿ ಧ್ಯಾನ. ಇದು ನಮ್ಮ ಸಹಜವಾದ ಉಸಿರಿನ ಕಡೆ ಗಮನ ಹರಿಸೋದು. ಈ ಧ್ಯಾನ ವಿಧಾನ ಆದಿಧ್ಯಾನಿ ಭಗವಾನ್ ಬುದ್ಧನಿಂದ ಲೋಕಾರ್ಪಣೆಯಾಗಿರೋದು. ಈ ಧ್ಯಾನ ವಿಧಾನ ಮನುಕುಲಕ್ಕೆ ಒಂದು ಅದ್ಭುತವಾದ ವರ. ಈ ಧ್ಯಾನ ಹಠಯೋಗವಲ್ಲ, ಬದಲಿಗೆ ರಾಜಯೋಗ. ಇಲ್ಲಿ ನಮ್ಮ ಉಸಿರಾಟದಲ್ಲಿ ಯಾವುದೇ ವ್ಯತ್ಯಾಸ ಮಾಡಬೇಕಾಗಿಲ್ಲ. ಈ ಧ್ಯಾನದ ಆಸನ ಸುಖಸ್ಥಿರ ಆಸನ. ಇಲ್ಲಿ ನಮ್ಮ ಆತ್ಮವೇ ಭಗವಂತ, ಶ್ವಾಸವೇ ಗುರು. ಇಲ್ಲಿ ಸುಖಸ್ಥಿರ ಆಸನ ಅಂದ್ರೆ ಇಲ್ಲಿ ದೇಹದ ಸ್ಥಿರತೆಗಿಂತ ಮನಸ್ಸಿನ ಸ್ಥಿರತೆ ತುಂಬಾ ಇಂಪಾರ್ಟೆಂಟ್. ಈ ಧ್ಯಾನ ವಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೈ ಬೆರಳುಗಳನ್ನು ಪರಸ್ಪರ ಜೋಡಿಸಿ ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ಸಹಜವಾದ ಶ್ವಾಸವನ್ನ ಗಮನಿಸೋದು. ಶ್ವಾಸವನ್ನ ಗಮನಿಸುವ ಪ್ರಕ್ರಿಯೆಯಲ್ಲಿ ಆಲೋಚನೆಗಳ ಹಿಂದೆ ಹೋಗಬಾರ್ದು. ಆಲೋಚನೆಗಳನ್ನ ಅಲ್ಲೇ ನಿಲ್ಲಿಸಿ ಮತ್ತೆ ಸಹಜ ಶ್ವಾಸದ ಕಡೆ ಗಮನ ಹರಿಸೋದು. ಈ ಅಭ್ಯಾಸಕ್ಕೆ ಸಮಯದ ಮಿತಿ ಇಲ್ಲ. ಪ್ರತಿ ವ್ಯಕ್ತಿ ಕನಿಷ್ಠ ತನ್ನ ವಯಸ್ಸಿನಷ್ಟು ಸಮಯ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಅಲ್ಲಲ್ಲಿ ನೋವುಗಳು ಕೆಲವು ಸತಿ ಕಾಣಿಸ್ಕೋಬಹುದು. ಆ ಪ್ರಕ್ರಿಯೆಯನ್ನ ನಾಡಿ ಮಂಡಲ ಶುದ್ಧಿ ಅಂತ ಹೇಳ್ತಾರೆ. ಆಗ ನಮ್ಮ ಕಣ್ಣುಗಳನ್ನ ತೆರಿಬಾರ್ದು, ಯಾಕಂದ್ರೆ 80% ಎನರ್ಜಿ ನಮ್ಮ ಕಣ್ಣುಗಳಲ್ಲೇ ಶೇಖರವಾಗಿರುತ್ತೆ. ಧ್ಯಾನದಲ್ಲಿ ಕಾಣಿಸಿಕೊಳ್ಳುವ ನೋವಿನ ಜೊತೆ ಮನೋದೈಹಿಕ ಕಾಯಿಲೆಗಳು ಶುದ್ಧಿ ಆಗ್ತಾ ಇರುತ್ತವೆ. ಈ ಧ್ಯಾನವನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ವ್ಯಕ್ತಿಯ ಥಾಟ್ ಪ್ಯಾಟರ್ನ್ಸ್ ಅಥವಾ ಯೋಚನಾ ವಿಧಾನಗಳು ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತವೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಮಾನವ ಅಂದ್ರೆ ದೇಹ, ಮನಸ್ಸು, ಆತ್ಮ, ಬುದ್ಧಿಯ ಸಂಗಮ ಅಂತ ತಿಳಿಸಿದ್ದಾರೆ. ಇನ್ನು ಈ ಧ್ಯಾನದಲ್ಲಿ ಸಂಗೀತ ಮತ್ತು ಪಿರಮಿಡ್ನ ಬಳಕೆಯಿಂದ ಇನ್ನೂ ಅಧಿಕವಾಗಿ ಆ ವಿಶ್ವಶಕ್ತಿಯನ್ನ ಪಡಿಬಹುದು. ಈ ಧ್ಯಾನ ಬರೀ ನಮ್ಮ ಕಾಯಿಲೆಗಳನ್ನ ಗುಣಪಡಿಸುವುದಕ್ಕೆ ಮಾತ್ರವಲ್ಲ, ಇದು ನಮ್ಮ ಮೈಂಡ್, ಬಾಡಿ, ಸೋಲ್ನ ಅಲೈನ್ ಮಾಡೋ ಅದ್ಭುತವಾದ ಪ್ರಕ್ರಿಯೆ. ಇಂತಹ ಅದ್ಭುತ ಧ್ಯಾನ ಮತ್ತು ಜ್ಞಾನವನ್ನ ನಮ್ಮೆಲ್ಲರಿಗೂ ಕರುಣಿಸಿದ ಭಗವಾನ್ ಬುದ್ಧ ಮತ್ತು ನಮ್ಮ ಪ್ರೀತಿಯ ಗುರುಗಳಾದ ಪಿತಾಮಹ ಪತ್ರಿಜಿ ಅವರಿಗೆ ನಮ್ಮೆಲ್ಲರ ಆತ್ಮಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು.